ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಮ್ಮೆಲ್ಲರನ್ನು ದೇವರು ಸಮೃದ್ಧಿಯಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಮ್ಮನ್ನು, ನಮ್ಮ ಪ್ರಾರ್ಥನೆಯನ್ನು ದೇವರ ಕರಗಳಿಗೆ ಸಮರ್ಪಿಸುವ ಅನುಗ್ರಹಿತವಾದ ಸಮಯವಾಗಿದೆ. ದೇವರು ನೀಡಿದ ಒಳ್ಳೆಯ ಸಮಯ. ಆರೋಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಬಿದ್ದು ಹೋಗದಂತೆ ನಮ್ಮನ್ನು ಸಂರಕ್ಷಿಸುವ ದೇವರಿದ್ದಾರೆ. ಹಾಲೆಲೂಯಾ. ವಿಶ್ವಾಸದಿಂದ, ಪ್ರಾರ್ಥನೆಯಿಂದ ನಾವು ವಾಕ್ಯವನ್ನು ಆಲಿಸುವಾಗ ಆ ವಾಕ್ಯದಲ್ಲಿ ಹಣಕಾಸಿನ ಸಮಸ್ಯೆ, ಸಾಲದ ಬಾಧೆ ಅನುಭವಿಸುತ್ತಿರುವ ಎಲ್ಲರ ಜೀವನವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಯಾವುದೇ ರೀತಿ ರಕ್ಷಣೆ ಹೊಂದಲು ಸಾಧ್ಯವಾಗದೆ ಹಣಕಾಸಿನ ವಿಷಯದಲ್ಲಿ ಕುಗ್ಗಿ ಹೋದವರು ಇದ್ದಾರೆ. ಮರಣದ ಬಗ್ಗೆ ಚಿಂತಿಸುತ್ತಿರುವವರು ಇದ್ದಾರೆ. ನಮಗೆ ಪ್ರಾರ್ಥಿಸೋಣ ಪ್ರಿಯರೇ. ದೇವರ ಸಹಾಯ ನಮಗೆ ಇಂದು ಲಭಿಸಲಿ. ದೇವರು ನಮ್ಮನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುವುದಿಲ್ಲ, ತಳ್ಳಿ ಹಾಕುವುದಿಲ್ಲ. ಇಂದು ನಾವು ಆಲಿಸುವ ದೇವರ ವಾಕ್ಯ ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ 34ರಿಂದ 37ರವರೆಗೆ ವಾಕ್ಯವನ್ನು ಆಲಿಸೋಣ. ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಯೇಸು ಕೇಳಿದರು. 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳಿವೆ ಎಂದು ಶಿಷ್ಯರು ಉತ್ತರ ಕೊಟ್ಟರು. ಆಗ ಜನಸಮೂಹಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಯೇಸು ಆಜ್ಞಾಪಿಸಿದರು. ಅನಂತರ ಆ 7 ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಬಡಿಸಿದರು. ಜನರೆಲ್ಲರೂ ಉಂಡು ತೃಪ್ತರಾದರು. ಉಳಿದ ತುಂಡುಗಳನ್ನು ಶಿಷ್ಯರು 7 ಕುಕ್ಕೆಗಳ ತುಂಬ ತುಂಬಿಸಿಕೊಟ್ಟರು. ಪ್ರಿಯರೇ, ಯೇಸುಸ್ವಾಮಿ 2ನೆಯ ಬಾರಿಗೆ ರೊಟ್ಟಿ ನೀಡುವ ಭಾಗವಾಗಿದೆ. ಇದರ ಮುಂದೆ ಈ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ಪ್ರಿಯರೇ, ಶಿಷ್ಯರು ತಂದ ಆ 7 ರೊಟ್ಟಿಯು ಈಗ ಇರುವುದು ಯೇಸುಸ್ವಾಮಿಯ ಪವಿತ್ರ ಕರದಲ್ಲಿ ಆಗಿದೆ. ಪ್ರಿಯರೇ, ದೇವರ ಕರದಲ್ಲಿ ಆ 7 ರೊಟ್ಟಿಯು ಅದ್ಭುತವಾಗಿದ್ದು, ಪ್ರಿಯರೇ, ನಮಗೆ ಎಲ್ಲರಿಗೂ ಶಕ್ತಿ ಇದೆ, ಬಲವಿದೆ, ಬುದ್ಧಿ ಇದೆ, ಆರೋಗ್ಯವಿದೆ. ಅದು ನಾವು ದೇವರ ಕರಗಳಲ್ಲಿ ಸಮರ್ಪಿಸುವಾಗ ಆಗಿದೆ ನಮಗೆ ಒಂದು ಅನುಗ್ರಹ, ಬಿಡುಗಡೆ ಸಂಭವಿಸುವುದು. ಪ್ರಿಯರೇ, ದೇವರ ಅನುಗ್ರಹ ನಮ್ಮ ಮೇಲೆ ಇಳಿದು ಬರುವಾಗ ನಮ್ಮ ಜೀವನದಲ್ಲಿ ಉಳಿಯುವುದು, ಲಾಭವಾಗುವುದು. ನಾವು ಎಲ್ಲ ದಿನ ಪ್ರಾರ್ಥಿಸುವಾಗ ನಮ್ಮ ಕುಟುಂಬ ಜೀವನವನ್ನು, ಶಕ್ತಿಯನ್ನು, ಆರೋಗ್ಯವನ್ನು, ದುಡಿಮೆಯನ್ನು, ನಮ್ಮ ವರಮಾನ ಮಾರ್ಗವನ್ನು ಎಲ್ಲ ದೇವರ ಕರಗಳಲ್ಲಿ ಸಮರ್ಪಿಸುವಾಗ ಆಗ ನಮಗೆ ಉಳಿಯುವುದು, ಲಾಭವಾಗುವುದು. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ನಮ್ಮ ಎಲ್ಲ ಕಾರ್ಯಗಳನ್ನು, ನಮ್ಮ ದಾರಿದ್ರ್ಯವನ್ನು, ನಮಗೆ ಇಲ್ಲವಾದ ಒಂದು ಅವಸ್ಥೆಯನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ದೇವರೇ, ನೀವು ಎಲ್ಲವನ್ನೂ ಆಶೀರ್ವದಿಸಿ ಅನುಗ್ರಹಿಸಿ ನಮಗೆ ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.